A broken neighbor is your mind. All the scars that's leaving behind. We light the world up now. Let us fire in your eyes. Through the darkness into the night. ಗೈಸ್, ಇಲ್ಲಿ ನಾನು ಬೇಲೂರು ರೋಡ್ ಹತ್ರ ಬಂದಿದ್ದೆ. ನಾನು ಏನಕ್ಕೆ ಇಳಿದು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಆಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ಮಾಡ್ತಾ ಇದ್ದೆ. ಇಲ್ಲಿ ಧರ್ಮಸ್ಥಳದ ಪಾದಯಾತ್ರೆಗೆ ಹೋಗ್ತಾ ಇದ್ರು. ಆಶ್ಚರ್ಯ ಏನು ಗೊತ್ತಾ, ಇಲ್ಲೊಂದು ನಾಯಿ ಇದೆ, ಫುಲ್ ಕ್ಯೂಟ್ ಆಗಿದೆ. ಆ ನಾಯಿ ಪಾದಯಾತ್ರೆ ಮಾಡ್ತಿದೆ. ಅದನ್ನ ನೋಡ್ಬೇಕಂತಾನೆ ನಾನು ಗಾಡಿ ನಿಲ್ಸಿದ್ದೀನಿ. ಬನ್ನಿ, ನಿಮಗೆ ಇಮಿಡಿಯೇಟಾಗಿ ಕರ್ಕೊಂಡೋಗಿ ಆ ನಾಯಿನ ತೋರಿಸ್ತೀನಿ. ನೀವು ಫುಲ್ ಫಿದಾಗೋಗ್ಬಿಟ್ಟೆ ನಾನು ಆ ನಾಯಿ ನೋಡಿ. ಹಾಯ್, ಹಲೋ, ಹಾಯ್, ಕ್ಯೂಟ್. ಇಲ್ಲಿ ಪಾದಯಾತ್ರೆಗೆ ಬಂದಿರೋರಿಗೆ ಕಲ್ಲಂಗಡಿ ಹಣ್ಣೆಲ್ಲ ಕೊಡ್ತಾ ಇದ್ದಾರೆ. ಸೊ ಇಟ್ ಇಸ್ ವೆರಿ ನೈಸ್. ಓ, ದೊಡ್ಡದಾಗಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಅಯ್ಯೋ, ತುಂಬಾ ಕೊಡ್ತಾ ಇದ್ದಾರೆ. ಕೈ ನಿಮ್ಗೂ ಒಳ್ಳೇದು ಮಾಡಲಿ. ಈ ಹಳ್ಳಿ ಜನ ಎಷ್ಟು ಒಳ್ಳೆಯವ್ರಂದ್ರೆ, ನಾನು ಜಸ್ಟ್ ನಾಯಿನ ವೀಡಿಯೋ ಮಾಡೋಕ್ಕೆ ಅಂತ ಹೋಗಿದ್ದು. ಒಂದು 5-6 ಪೀಸ್ ಪಾಪ ಕಲ್ಲಂಗಡಿ ಹಣ್ಣು ಕೊಟ್ಟರು. ಇಲ್ಲಿ ಯಾರು ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ, ಇದಂತೂ ಯಾರು ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಪಾದಯಾತ್ರೆ ಬರೋರಿಗೆ ಅಂತ ಫ್ರೀಯಾಗಿ ಮಾಡ್ತಿರೋದು. ಯಾರ ಹತ್ರನೂ ₹1 ದುಡ್ಡು ಇಸ್ಕೊಳ್ಳಲ್ಲ. ಇಷ್ಟೊಂದು ಕೈಂಡ್ ಇರೋದು ನನಗಂತೂ ಫುಲ್ ಖುಷಿ ಆಯಿತು. 5-6 ಕೊಟ್ಟಿದ್ದಾರೆ. ನಾವು ಇರೋದೇ 3 ಜನ ಆ್ಯಕ್ಚುಲಿ. ಫ್ರೆಂಡ್ಸ್, ಇದು ಶಿವರಾತ್ರಿ ಟೈಮ್ ಆಗಿರೋದ್ರಿಂದ ಪಾದಯಾತ್ರೆಗೆ ಹೋಗೋರು ತುಂಬ ಜನ ಇರ್ತಾರೆ. ನೀವು ಗಾಡಿ ಡ್ರೈವ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಯಾಕೆಂದರೆ ಪಾದಯಾತ್ರೆಯಿಂದ ಯಾವ್ಯಾವ ಊರಿಂದ ಯಾವ್ಯಾವ ಸ್ಟೇಟಿಂದ ಬಂದಿರ್ತಾರೋ ಗೊತ್ತಿಲ್ಲ. ಸೊ ಅವ್ರು ತುಂಬಾ ಸುಸ್ತಾಗಿರ್ತಾರೆ. ಅವ್ರಿಗೆ ಕುತ್ಕೊಂಡು ಹೋದ್ರೆ ಹೋಗ್ಬಿಡೋ ಗುರು, ನಾನು ಸೈಡ್ ಹೋಗೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿರ್ತಾರೆ ಅವರು. ಸೊ ನಾವೇನು ಮಾಡಬೇಕಂದ್ರೆ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸ್ವಲ್ಪ ನಾವೇ ಸ್ಲೋ ಆಗಿ ಹೋಗಬೇಕು ಜನ ಇರೋ ಕಡೆ. ಸೊ ಅದೇ ಒಳ್ಳೇದು ಅಂದ್ಕೊಳ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಎಷ್ಟು ಕಷ್ಟ ಇರುತ್ತೋ ಹರಕೆ ಮಾಡ್ಕೊಂಡಿರ್ತಾರೆ. ಕಷ್ಟದಲ್ಲೂ ಸುಖದಲ್ಲೂ ಬಂದು ಇಲ್ಲಿ ಹರಕೆ ತೀರಿಸ್ತಾ ಇದ್ದಾರೆ. ಸೊ ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ. ಆ್ಯಂಡ್ ಥ್ಯಾಂಕ್ಸ್ ಅವ್ರು ಹೇಳಿದೆ ನಾನು ಅವ್ರಿಗೆ ಕಲ್ಲಂಗಡಿ ಕೊಟ್ಟಿದ್ದಕ್ಕೆ. ಕೈಸಲ್ಲಿ ಇನ್ನೂ ಕೂತಿದೆ ನಾಯಿ. ಒಂದ್ಸತಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ, ನೋಡೋಣ. ಬಿಸ್ಕೆಟ್ ಇದ್ದಿದ್ರೆ ಹಾಕ್ಬಿಡ್ತಾ ಇದೆ. ಬಿಕಾಸ್ ನಂಗೆ ನಾಯಿ ಅಂದರೆ ಸಖತ್ ಇಷ್ಟ. ಬಟ್ ಏನಂದರೆ ಇಲ್ಲಿ ನನ್ನ ಕೈಯಲ್ಲಿ ಏನೂ ಇಲ್ಲ. ನಾವು ಬೇಲೂರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಬಂದವರು. ನೋಡಿದ್ರೆ ಇಲ್ಲಿ ಪಾದಯಾತ್ರೆಯವ್ರ ಜೊತೆ ಕಲ್ಲಂಗಡಿ ಹಣ್ಣು ತಿಂತಾಯಿದ್ದೀನಿ ನಾನು. ಸೊ ಆ್ಯಕ್ಸಿಡೆಂಟ್ ಆದ್ರೂ ಏನೋ ಒಂಥರ ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಇಲ್ಲೇ ಕೂತಿದೆ, ಬನ್ನಿ ತೋರಿಸ್ತೀನಿ ನಿಮಗೂ. ಇವರೆಲ್ಲ ಪಾದಯಾತ್ರೆಗೆ ಬಂದಿರೋರು. ಬೀದಿ ನಾಯಿನಾ ಇದು? ಸಾಕಿದ? ಓ, ಸಾಕಿದ್ದು. ಓಕೆ, ಶಕ್ತಿ ಇದೆ ನಾಯಿಗೆ ಅಂತ ಆಯಿತು. ಅವರು ಅದು ಸಾಕಿರೋ ನಾಯಿ ಅಂತ ಹೇಳಿದ್ರು. ಸೊ ಅದು ಸಾಕಿರೋ ನಾಯಿ, ಬಟ್ ಫ್ಯಾಮಿಲಿ ಮೆಂಬರ್ಸ್ನ ಫಾಲೋ ಮಾಡ್ಕೊಂಡು ಬಂದಿದೆ. ಸ್ಟಿಲ್ ನಾವೇ ಒಂದೊಂದ್ಸತಿ ಹೋಗಲ್ಲ. ನಮ್ಮಮ್ಮ ಏನಾದರೂ ಪಾದಯಾತ್ರೆಗೆ ಹೋಗ್ತೀವಿ ಅಂದರೆ ನಾವು ಏನಂತೀವೋ, ಹೋಗ್ತೀವೋ ಇಲ್ವೋ. ಬಟ್ ನಾಯಿ ನೋಡಿ ಬಂದಿದೆ ಜೊತೆಗೆ. ಸೊ ನಂಗಂತೂ ತುಂಬ ಇಷ್ಟ ಆಯಿತು. ಅದರದ್ದು ಕರೇಜ್ ನೋಡಿ. ನಮಗೆ ಸುಸ್ತಾಗುತ್ತೆ. ಅದು ಆ್ಯಕ್ಚುಲಿ ಸ್ವಲ್ಪ ಕುಂಟ್ತಾ ಇದೆ ಸುಸ್ತ್ಕೊಂಡು. ಬಟ್ ಸ್ಟಿಲ್ ಅದು ಪಾದಯಾತ್ರೆ ಕಂಟಿನ್ಯೂ ಮಾಡ್ತಾ ಇದೆ. ಇಟ್ ಈಸ್ ಸೋ ಆಸಮ್. ಇನ್ನೊಂದು ನಾಯಿ ನೋಡಿದೆ, ಅದು ಕೂಡ ಪಾದಯಾತ್ರೆ ಮಾಡ್ತಾ ಇದೆಯಂತೆ. ಅದು ಎಲ್ಲಿಂದ ಅಂದರೆ ಮಂಡ್ಯದಿಂದ ಮಾಡ್ತಿದ್ದಂತೆ. ಸಾಕಿರೋ ನಾಯಿನೇ ಅಂತೆ ಇದು ಕೂಡ, ಬಟ್ ಮಂಡ್ಯದಿಂದ ಮಾಡ್ಕೊಂಡು ಬರ್ತಾ ಇದೆಯಂತೆ. ಏನು ಆಶ್ಚರ್ಯ ಅಲ್ವಾ ಗುರು. ಒಂದು ನಾಯಿಗೂ ಕೂಡ ದೇವ್ರ ಬೆಲೆ ಗೊತ್ತಲ್ಲ. ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ ನನಗಂತೂ. ನನ್ನ ಕೈಲಾದರೆ ಆ ನಾಯಿ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಇಲ್ಲಿ ಇದೇ ನಾಯಿ ಪಾದಯಾತ್ರೆ ಮಾಡ್ಕೊಂಡು ಬಂದಿರೋದು ಮಂಡ್ಯದಿಂದ. ಹೆಂಗೆ ಏನು ಗಟ್ಟಿಯಾಗಿದೆ ಗುರು. ನಾವೀಗ ಆಲ್ಮೋಸ್ಟ್ ಬೇಲೂರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೇಲೂರು ದೇವಸ್ಥಾನ ಹತ್ರನೇ ಸಿಕ್ತು ಆ ನಾಯಿ. ಸಾಕಿರೋ ನಾಯಿ ಅಂತೆ ನೋಡಿ. ದೈವ ಭಕ್ತಿ ಹೇಗಿರುತ್ತೆ ಅಂತ. ಎಷ್ಟು ಜನ ಧರ್ಮಸ್ಥಳದ ಪಾದಯಾತ್ರೆಗೆ. ಆರೆಂಜ್ ಕಲರ್ ಡ್ರೆಸ್ ಯಾರ್ಯಾರು ಹಾಕಿರ್ತಾರೋ ಅವರೆಲ್ಲ ಧರ್ಮಸ್ಥಳದ ಪಾದಯಾತ್ರೆಗೆ ಅಂತ ಅಂದ್ಕೊಳ್ಳಿ. ದೇವರೇ ಕೊಟ್ಟಿರೋದು ಅನ್ಸುತ್ತೆ ಇವ್ರಿಗೆಲ್ಲ ಶಕ್ತಿನ ಪಾದಯಾತ್ರೆ ಮಾಡೋದಕ್ಕೆ. ನೋಡಿ, ಅಲ್ಲಿ ದೇವಸ್ಥಾನದ ಎದುರುಗಡೆ ಎಲ್ಲ ಓಡಾಡ್ತಾ ಇರೋದು ನಾಯಿ. ಹಲೋ,
ನನ್ನೆಲ್ಲ ನೀವೀಗೇನು ನೋಡ್ತಾ ಇದ್ದೀರಾ, ಇದು ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್. ಒಳಗಡೆ ಬಂದಿದ ತಕ್ಷಣ ಇಷ್ಟು ವಿಶಾಲವಾಗಿ ಜಾಗ ಇದೆ. ಸೊ ಮುಂದೆ ಏನು ಕಾಣ್ತಾ ಇದೆ ಅದೇ ದೇವಸ್ಥಾನ. ಬೇಲೂರು ದೇವಸ್ಥಾನ ತುಂಬ ಹಳೇದು, ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ಬಿಸಿಲು ಜಾಸ್ತಿ ಟೈಮಲ್ಲಿ, ಸೊ ನಂಗೆ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಬಟ್ ಈ ದೇವಸ್ಥಾನ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನ ಮಾಡೋ ಅಂದರೆ ಕಟ್ಟಿರೋ ರೀತಿಯೇ ಮತ್ತು ಅದರ ವಿಧಾನನೇ ಡಿಫ್ರೆಂಟ್ ಆಗಿದೆ. ಯಾಕೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಈ ಕಂಬ ಏನು ನೋಡ್ತಾ ಇದ್ದೀರಾ, ಈ ಕಂಬ ಯಾವುದೇ ಒಂದು ಬೇಸ್ ಇಲ್ಲದೆ ನಿಂತಿದೆಯಂತೆ. ಈ ಕಂಬದ ಕೆಳಗಡೆ ಏನಾದರೂ ಬಟ್ಟೆ ಹಾಕಿದ್ರೆ, ಕೆಳಗಡೆ ಏನಾದರೂ ಅದು ಆ್ಯಕ್ಚುಲಿ ತೂರಿ ಈ ಸೈಡ್ ಬಂದ್ಬಿಡುತ್ತಂತೆ. ಸೊ ಏನೂ ಅಷ್ಟು ಗ್ರಿಪ್ ಇಲ್ಲ ಇದಕ್ಕೆ, ಆದರೂ ಕೂಡ ಸ್ಟ್ರಾಂಗಾಗಿ ನಿಂತಿದೆ ಅಂತ ಹೇಳ್ತಾರೆ. ಸೊ ಇದೇ ಆ ಕಂಬ ಬೇಲೂರು ದೇವಸ್ಥಾನದಲ್ಲಿರೋವಂಥದ್ದು. ಮತ್ತು ನೀವಿಲ್ಲಿ ಯೋಚಿಸ್ತಿರ್ಬೋದು ಈ ಥರ ಎಲ್ಲ ಕಂಪಾರ್ಟ್ಮೆಂಟ್ಸ್ ಟೈಪ್ ಮಾಡಿದ್ದಾರೆ ಯಾಕೆ ಅಂದ್ಬಿಟ್ಟು. ಆವಾಗಿನ ಕಾಲದಲ್ಲಿ ದೇವಸ್ಥಾನನ ನಿರ್ಮಾಣ ಮಾಡಬೇಕಾದ್ರೆ ಯಾವುದೇ ಫ್ಲಡ್ ಬಂದ್ರೂ, ಏನೇ ಪ್ರಾಬ್ಲಮ್ ಬಂದ್ರೂ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ದೇವಸ್ಥಾನಕ್ಕೆ ಇಮಿಡಿಯೇಟಾಗಿ ಬರೋ ಥರ ಇತ್ತಂತೆ. ಸೊ ಏನಾದರೂ ಫ್ಲಡ್ ಎಲ್ಲ ಬಂದ್ಬಿಟ್ಟು ನೀರೆಲ್ಲ ತುಂಬಿಕೊಳ್ಳೋ ಥರ ಆದರೆ ಜನಕ್ಕೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರಬೇಕಲ್ವಾ. ಸೊ ಅದಕ್ಕೋಸ್ಕರ ಈ ಥರ ಮಾಡಿರ್ತಿದ್ರಂತೆ, ಊರ ಜನಕ್ಕೆ ಏನೇ ಪ್ರಾಬ್ಲಮ್ ಆದರೂ ಇರಬೇಕಂತ. ಆಮೇಲೆ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಬಾವಿ ಇದೆ ಕೂಡ. ಸೊ ಕುಡಿಯೋ ನೀರಿಗೂ ದೇವಸ್ಥಾನದಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ನಿಮಗೆ ಇನ್ನೊಂದು ಗೊತ್ತಿರ್ಬೋದು, ಇಲ್ಲಿ ಇಷ್ಟು ದೊಡ್ಡದಾಗಿ ಏನು ಇದೆ, ಇದರಲ್ಲಿ ಕೆಳಗಡೆದ್ರಲ್ಲಿ ಅಕ್ಕಿ ದವಸ ಧಾನ್ಯಗಳನ್ನೆಲ್ಲ ಇದರಲ್ಲಿ ತುಂಬಿಸಿಡ್ತಾ ಇದ್ರಂತೆ. ಸೊ ಏನೇ ಪ್ರಾಬ್ಲಮ್ ಬಂದಾಗಲೂ ಕೂಡ ಊರಿನ ಜನಕ್ಕೆ ರಾಜರಾದವರು ಇಲ್ಲಿ ತುಂಬಿಸಿಟ್ಟಾಗ, ಇಲ್ಲಿ ಆ ಪರಿಸ್ಥಿತಿ ಬಂದಾಗ ಅದನ್ನು ಆ ಅಕ್ಕಿ ದವಸ ಧಾನ್ಯಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಊರಿನ ಜನನ ಕಾಪಾಡೋದಕ್ಕೋಸ್ಕರ ಮಾಡ್ತಾ ಇದ್ರಂತೆ. ಸೊ ಹಾಗಾಗಿ ನೀವು ದೇವಸ್ಥಾನಗಳನ್ನ ಅಬ್ಸರ್ವ್ ಮಾಡ್ಬೋದು, ತುಂಬ ಎತ್ತರದ ಜಾಗದಲ್ಲಿರುತ್ತೆ. ಈ ದೇವಸ್ಥಾನ ಕೂಡ ತುಂಬ ಎತ್ತರದ ಜಾಗದಲ್ಲಿದೆ ನೋಡುವಾಗ, ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ ಕೂಡ. ಈ ದೇವಸ್ಥಾನ ಹಳೇಬೀಡಲ್ಲಿ ಇದೆಯಲ್ಲ, ಸೇಮ್ ಅದೇ ಥರ ಇದೆ. ಶಿಲ್ಪಕಲೆ ಅಂತೂ ತುಂಬಾ ಚೆನ್ನಾಗಿದೆ. ಆದರೆ ಈ ದೇವಸ್ಥಾನ ಹಳೇಬೀಡಲ್ಲಿ ಹಾಳಾಗಿದೆಯಲ್ಲ, ಆ ಥರ ಆಗಿಲ್ಲ. ಯಾಕೆಂದರೆ ಆಗಿನ ಕಾಲದಲ್ಲಿ ರಾಜರು ಈ ದೇವಸ್ಥಾನನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮರಳಿಂದ ಮುಚ್ಚಿ ಕಾಪಾಡಿದ್ರಂತೆ. ಹಾಗಾಗಿ ಇಲ್ಲಿ ಡ್ಯಾಮೇಜನ್ನ ನೋಡೋದು ಅತಿ ಕಡಿಮೆ. ಡ್ಯಾಮೇಜ್ ಆಗಿದೆ ಆದರೆ ತುಂಬ ಕಡಿಮೆ. ಹಳೇಬೀಡು ನೀವು ನೋಡ್ಬೋದು, ಅಲ್ಲೂ ಕೂಡ ಶಿಲ್ಪಕಲೆ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಡ್ಯಾಮೇಜ್ ನೀವು ನೋಡಬಹುದು. ಸೊ ಹಾಗಾಗಿ ಅಲ್ಲಿ ತುಂಬಾ ಜಾಸ್ತಿ ಆಗಿದೆ, ಸ್ವಲ್ಪ ಅಲ್ಲ ತುಂಬಾ ಜಾಸ್ತಿ ಡ್ಯಾಮೇಜ್ ಆಗಿದೆ. ಹಳೇಬೀಡು ಕೂಡ ಇಷ್ಟೇ ಸುಂದರವಾಗಿದೆ. ಬೇಲೂರಿಗೂ ಹೋದರೆ ನೀವು ಹಳೇಬೀಡಿಗೂ ಹೋಗ್ಬೋದು, ಯಾಕೆಂದರೆ ಹಳೇಬೀಡು ಕೂಡ ತುಂಬ ದೂರ ಇಲ್ಲ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go through the wastelands. ಗೈಸ್, ಈ ಬೇಲೂರು ಚೆನ್ನಕೇಶವ ದೇವಸ್ಥಾನ ಏನಿದೆ, ಇದ್ರ ಬಗ್ಗೆ ನಾನು ಏನೇ ವರ್ಣನೆ ಮಾಡಿದರೂ ಕೂಡ ಅದು ಕಮ್ಮಿನೇ. ನಾನು ಎಷ್ಟು ಹೇಳಿದ್ರೂ ಈ ದೇವಸ್ಥಾನದ ಬಗ್ಗೆ ಅದು ಯಾವತ್ತಿದ್ರೂ ಕಮ್ಮಿನೇ. ನೀವಾಗಿ ನೀವೇ ಕಣ್ಣಾರೆ ಯಾವಾಗ ಈ ದೇವಸ್ಥಾನ ನೋಡ್ತೀರಾ ಆವಾಗಲೇ ನಿಮಗೆ ಸರಿಯಾಗಿ ಅರ್ಥ ಆಗೋದು ಈ ದೇವಸ್ಥಾನದ ಪುರಾತತ್ವ ಏನು, ಎಷ್ಟು ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ, ಇದ್ರ ಹಿಸ್ಟ್ರಿ ಏನು ಅಂತೆಲ್ಲ ನಿಮಗೆ ಗೊತ್ತಾಗೋದು. ಇಲ್ಲಿ ನಿಮಗೆ ಗೈಡ್ ಕೂಡ ಸಿಗ್ತಾರೆ, ತುಂಬ ಜನ ಇರ್ತಾರೆ. ಸೊ ನೀವು ಗೈಡ್ ಕೂಡ ತೊಗೊಳ್ಬೋದು, ಬಿಕಾಸ್ ಇದ್ರದ್ದು ಹಿಸ್ಟ್ರಿ ಅಷ್ಟೇ ಚೆನ್ನಾಗಿದೆ. ಒಂದು ಸತಿ ಗೈಡ್ ತೊಗೊಂಡ್ರೇ ಗೊತ್ತಾಗೋದು. ಸೊ ನಾನು ಕೂಡ ಒಂದು ಸತಿ ಗೈಡ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಹಿಸ್ಟ್ರಿನ ಅರ್ಥ ಮಾಡಿಕೊಂಡು ತುಂಬ ಇಷ್ಟಪಟ್ಟಿದ್ದೀನಿ ಕೂಡ. ಸೊ ನೀವು ಕೂಡ ಬಂದಾಗ ಗೈಡ್ನ ತೊಗೊಳ್ಳೋದಿದ್ರೆ ತೊಗೊಳ್ಬೋದು. ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಕನ್ಸೆಷನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅವ್ರು ಕೇಳಿದಷ್ಟೇ ಕೊಟ್ಬಿಡಿ, ಬಿಕಾಸ್ ತುಂಬಾ ಜಾಸ್ತಿ ಕೇಳಿರ್ತಾರೆ ಇಲ್ಲಿ ಗೈಡ್ಗಳು. ಬಟ್ ಗೈಡ್ಗೆ ತುಂಬಾ ನಾಲೆಡ್ಜ್ ಇರುತ್ತೆ ಇಲ್ಲಿ. ಸೊ ಅವರು ಪ್ರತಿಯೊಂದು ಶಿಲೆಯನ್ನು ಕೂಡ ಅರ್ಥ ಮಾಡಿಸ್ತಾರೆ ನಮಗೆ. ಇದೇನು ಆಗಿನ ಕಾಲದಲ್ಲೇ ಫೋನ್ ಇಟ್ಕೊಂಡಿರೋ ಥರ ಆಗಿರ್ಬೋದು, ಅಥವಾ ಮೇಕಪ್ ಮಾಡ್ತಾ ಇರೋ ಥರ ಆಗಿರ್ಬೋದು, ಲಿಪ್ಸ್ಟಿಕ್ ಹಚ್ತಾ ಇರೋ ಥರ ಆಗಿರ್ಬೋದು, ಪ್ರತಿಯೊಂದು ಥರನೂ ಕೂಡ
ನಾವು ಈ ಜನ್ರೇಷನಲ್ಲಿ ಏನೇನು ಉಪಯೋಗಿಸ್ತೀವೋ ಅದೆಲ್ಲ ಕೂಡ ಆಲ್ರೆಡಿ ಈ ಶಿಲೆಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆನೇ ಕೆತ್ತಿದ್ದಾರೆ. ಸೊ ಇದರ ಹಿಸ್ಟ್ರಿನ ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವಿಲ್ಲಿಗೆ ಬಂದಾಗ ಒಂದು ಸಲ ಈ ದೇವಸ್ಥಾನನ ಕೂಡ ಎಕ್ಸ್ಪ್ಲೋರ್ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಜಾಗದಲ್ಲಿ ಕಲ್ಯಾಣಿ ಕೂಡ ಇದೆ. ಒಂದು 4-6 ಆಮೆಗಳು ಕೂಡ ನೀವು ನೋಡ್ಬೋದು. ಒಂದು 3 ಕಾಣ್ತಾ ಇದೆ ನನಗೆ, 3-4 ಆಮೆಗಳು. ಒಂದು 6 ಇದೆ ಎಣ್ಸಿದ್ರು ನೋಡಿ. ಇಲ್ಲೊಂದು, ಅಲ್ಲೊಂದು, ಇಲ್ಲೊಂದೆರಡು. ಇಲ್ಲಿ ನೀರು ಕೂಡ ಕೊಡ್ತಾ ಇದ್ದಾರೆ. ಲೋಟದಲ್ಲ, ಫಿಲ್ಟ್ರಲ್ಲ, ಸೀಲ್ಡ್ ವಾಟರ್ ಬಾಟಲ್ ಕೊಡ್ತಾ ಇದ್ದಾರೆ ಜನಕ್ಕೆ. ಸೊ ಅವ್ರ ಸ್ವಂತ ದುಡ್ಡಲ್ಲಿ ಇದನ್ನೆಲ್ಲ ಮಾಡ್ತಾ ಇರೋದು ನನಗೆ ಭಾಳ ಖುಷಿ ಆಯಿತು. ತುಂಬ ಕಡೆ ನೋಡಿದೆ ಎಲ್ಲರೂ ಫ್ರೀಯಾಗಿ, ಅಲ್ಲಂತೂ ಕಲ್ಲಂಗಡಿ ಹಣ್ಣು ಒಂದೊಂದು ಲೋಡ್ ಫುಲ್ ಫ್ರೀಯಾಗಿ ಜನಕ್ಕೆ ಹಂಚ್ತಾ ಇದ್ದಾರೆ. ಇಲ್ಲಿ ವಾಟರ್ ಬಾಟಲ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಒಂದು ವಾಟರ್ ಬಾಟಲ್ ಅಂತೂ ಮಿನಿಮಮ್ 10-20 ರೂಪೀಸ್ ಇರುತ್ತೆ ಇಲ್ಲಿ, ಬಟ್ ಅದನ್ನೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯನೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾಟ್ ಇನ್ ಹೋಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.